ಜಕರ್ಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 13ನೇ ವಾಕ್ಯ. ತೆಗೆದವರು ಓದಿ ಬೇಗ. ಯೆಹೂದ ಕುಲವೇ, ಇಸ್ರಾಯೇಲ್ ವಂಶವೇ, ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಮತ್ತೊಂದು ಬೈಬಲ್ ಅಲ್ಲಿ ಹೀಗಿದೆ, ಬರ್ಕೊಳ್ಳೋರು ಬರ್ಕೊಳ್ಳಿ. ಸ್ವಲ್ಪ ವಿವರವಾಗಿ, ಇನ್ನು ಸ್ವಲ್ಪ ಆಶೀರ್ವಾದವಾಗಿದೆ, ಭಾಷಾಂತರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. 8ನೇ ಅಧ್ಯಾಯ 13ನೇ ವಾಕ್ಯ ನಾನು ಓದ್ತೀನಿ ನಿಮಗೋಸ್ಕರ. ಆಗುವುದೇನೆಂದರೆ, ಓ ಯಹೂದ ಮನೆತನದವರೇ, ಇಸ್ರಾಯೇಲಿನ ಮನೆತನದವರೇ, ನೀವು ಜನಾಂಗಗಳಲ್ಲಿ ಶಾಪವಾಗಿದ್ದ ಪ್ರಕಾರ. ಶಾಪ. ಕಳೆದ ವಾರಗಳಲ್ಲಿ ಒಂದು ಸಹೋದರಿ ನನ್ನ ಹತ್ರ ಹೀಗೆ ಮಾತಾಡ್ತಾ ಇದ್ರು, ರಕ್ಷಣೆಗೊಂಡವರಿಗೂ ರಕ್ಷಣೆಗೊಳ್ಳದೇ ಇರೋರಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ರಕ್ಷಣೆಗೊಳ್ಳದೇ ಇರೋರು ನೋಡಿ ಹೇಳಿದ್ರಂತೆ, ನೋಡಿ ನೀವು ಏಸು ಅಂತ ಹೋಗ್ತೀರಿ, ನಾವು ನೋಡು ನಿಮಗಿಂತ ಚೆನ್ನಾಗಿದ್ದೀವಿ. ಶಾಪ. ಅವರ ಆಶೀರ್ವಾದ. ರಕ್ಷಣೆಗೊಂಡ ದೇವ ಮಕ್ಕಳು ಶಾಪ. ಎಷ್ಟು ಜನ ನಮ್ಮನ್ನು ನೋಡಿ ಹೀಗೆ ಮಾತಾಡೋದಿಲ್ಲ. ನಮ್ಮ ಮನೆಗಳಲ್ಲಿ ನಾವು ಬಿಟ್ಟು ಬಂದವರು, ಇನ್ನು ರಕ್ಷಣೆಗೊಳ್ಳದೇ ಇರೋರು ನಮ್ಮನ್ನು ನೋಡಿ ಆಶೀರ್ವಾದ ಅಂತ ಹೇಳಬೇಕು. ನಮ್ಮನ್ನು ನೋಡಿ ನಿಮಗಿಂತ ನಾನು ಚೆನ್ನಾಗಿದ್ದೀನಿ ಅಂದರೆ ಶಾಪದ ಮಾತು. ಮತ್ತು ಅನೇಕ ಕುಟುಂಬಗಳನ್ನ ನೋಡ್ಬೋದು, ಅನೇಕ ಜನಗಳನ್ನ ನೋಡ್ಬೋದು. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿಲ್ಲ. ಅವ್ರು ಹೇಳ್ತಾರೆ ನಾವೇ ಚೆನ್ನಾಗಿದ್ದೀವಿ, ನಮಗೆ ಯೇಸು ಬೇಡ. ಅವರಿಗೆ ಯೇಸು ಹೇಳ್ತಾ ಇರೋದು, ಇಸ್ರಾಯೇಲಿನ ಮನೆತನದವರೇ, ನೀವು ಜನಾಂಗಗಳಲ್ಲಿ ಹೇಗೆ ಶಾಪದ ಮಾತಾಗಿದ್ದೀರೋ ನಾನು ಈಗ ನಿಮ್ಮನ್ನು ರಕ್ಷಿಸುವೆನು. ಅರ್ಥ ಆಗಲಿಲ್ಲ. ನೀವು ಶಾಪದ ಮಾತಾಗಿದ್ದು ನಿಜ. ನೀವು ನನ್ನನ್ನು ನಂಬಿ ನೀವು ಶಾಪದ ಮಾತಾಗಿದ್ದು ನಿಜ. ನೀವು ಅವಮಾನ ಪಟ್ಟಿದ್ದು ನಿಜ. ನೀವು ಕಷ್ಟಪಟ್ಟಿದ್ದು ನಿಜ. ನೀವು ಸಾಲಗಳಲ್ಲಿ ಜೀವಿಸಿದ್ದು ನಿಜ. ಆದರೆ ಈಗ ನಾನು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ. ನಾನು ನಿಮ್ಮನ್ನು ರಕ್ಷಿಸುವೆನು. ನಾನು ನಿಮ್ಮನ್ನು ರಕ್ಷಿಸುವೆನು. ಕರ್ತನೇ ಹೇಳುತ್ತಾ ಇದ್ದಾನೆ, ನಾನು ನಿಮ್ಮನ್ನು ರಕ್ಷಿಸುವೆನು ಮತ್ತು ನೀವು ಆಶೀರ್ವಾದವಾಗಿರುವಿರಿ. ಎಷ್ಟು ಹೇಳ್ತಾ ಇದ್ದಾನೆ. ಒಂದು ನಿಜ ರೀ, ನೀವು ನನ್ನ ನಂಬಿ ಬಂದಿದ್ದು ನಿಜ, ನೀವತ್ತು ಕಷ್ಟಪಟ್ಟಿದ್ದು ನಿಜ, ನೀವು ಅವಮಾನ ಪಟ್ಟಿದ್ದು ನಿಜ. ಇಸ್ರಾಯೇಲ್ ಮನೆತನದವರೇ, ನೀನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಇಸ್ರಾಯೇಲರು. ಈಗ ಇಸ್ರಾಯೇಲನ್ನ ನೋಡಿ, ರಕ್ಷಣೆಗೊಂಡ ದೇವ ಮಕ್ಕಳನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ರಕ್ಷಿಸುವೆನು. ಅಂದರೆ ನೀವು ಶಾಪದಲ್ಲಿರೋದಿಲ್ಲ, ನೀವು ಶಾಪಗ್ರಸ್ತರಾಗಿರೋದಿಲ್ಲ. ನಿಮ್ಮ ಆಮೇಲೆ ತೋರಿಸಿಕೊಡುತ್ತೆ ನಿಮ್ಮ ಉತ್ಸಾಹ ಎಷ್ಟು. ನೀವು ಶಾಪದಲ್ಲಿ ಇರೋದಿಲ್ಲ. ನೀವು ಇಲ್ಲಿವರೆಗೂ ಶಾಪದ ಮಾತಾಗಿದ್ರು ಅಂದಿದ್ದು ನಿಜ. ನಿಮಗಿಂತ ನಾವು ಬೆಸ್ಟು, ನಿಮಗಿಂತ ನಾವೇ ಚೆನ್ನಾಗಿದ್ದೀವಿ. ಆ ಶಾಪನ ದೇವರು ಬದಲಾಯಿಸಿಬಿಟ್ರೆ ನಿನ್ನನ್ನು ದೇವರು ಅವ್ರ ಮುಂದೆನೇ ದೇವರು ಹಿಂಗೆ ತಗೊಂಡೋಗ್ಬಿಟ್ಟು ನೀನು ಹೇಳ್ತೀಯ, ನೋಡಿ ನನ್ನ ದೇವರು ನನ್ನನ್ನು ಎಷ್ಟು ಎತ್ತರದಲ್ಲಿಟ್ಟಿದ್ದಾನೆ, ನಾನು ಎಷ್ಟು ಉನ್ನತ ಸ್ಥಾನಗಳಲ್ಲಿದ್ದೇನೆ, ನೋಡು ನನ್ನ ಆಶೀರ್ವಾದಗಳು ಎಷ್ಟು ವಿಶೇಷವಾಗಿದೆ. ಆ ಹೇಳುವ ಕಾಲ ಸಭೆಗೆ ಸಮೀಪವಾಗುತ್ತಾ ಇದೆ. ರಕ್ಷಣೆಗೊಂಡ ದೇವ ಮಕ್ಕಳಿಗೆ ಸಮೀಪವಾಗುತ್ತಾ ಇದೆ. ಇನ್ನು ನೀವು ಶಾಪವಾಗಿರೋದಿಲ್ಲ, ನೀವು ಆಶೀರ್ವಾದವಾಗಿರುತ್ತೀರಿ. ಅದೇ ದೇವರು ಸಭೆಗೆ ಹೇಳುತ್ತಾ ಇದ್ದಾನೆ, ನೀವು ಶಾಪವಾಗಿರೋದಿಲ್ಲ, ನೀವು ಆಶೀರ್ವಾದವಾಗಿರುತ್ತೀರಿ. ನಾನು ನಿಮ್ಮನ್ನು ರಕ್ಷಿಸುವೆನು. ಮತ್ತೊಂದು ಬೈಬಲ್ ನೀವು ಕೆಳಗಡೆ ಬರ್ಕೊಳ್ಳಿ. ಕೆಳಗಡೆ ವಾಕ್ಯ ಇದೆ, ನೀವು ಆಶೀರ್ವಾದವಾಗಿರುವಿರಿ. ಕಳೆದ ವಾರ ಯೋನನ್ನ ದೇವರು ಕರೆದುಬಿಟ್ಟು, ನೋವಾನ 9ನೇ ತಾರೀಕು ನಾವು ನೋಡಿದ್ವು. 9ನೇ ತಿಂಗಳು 1ನೇ ತಾರೀಕು ಕರೆದು ಆಶೀರ್ವದಿಸಿ, ಹಲ್ಲೆಲೂಯಾ, ಏನು ಮಾಡಿದ್ರು? ಆಶೀರ್ವದಿಸಿ. ಈ ಸಭೆಗೆ ಬರೋ ಎಲ್ಲ ಕುಟುಂಬಗಳನ್ನ ದೇವರು ಈ ದಿವಸಗಳಲ್ಲಿ ಆಶೀರ್ವದಿಸೋದಕ್ಕೆ ಹೋಗ್ತಾನ. ಅದೇ ಮುಂದಿನ ಭಾಗ ದೇವರು ಹೇಳ್ತಾ ಇದ್ದಾನೆ, ಬರೀ ನಾನು ನಿಮ್ಮನ್ನು ರಕ್ಷಿಸೋದು ಮಾತ್ರ ಅಲ್ಲ, ನೀವು ಆಶೀರ್ವಾದವಾಗಿರುವಿರಿ. ಹಲ್ಲೆಲೂಯಾ. ಹೇಗಿರ್ತೀರಂತೆ? ನೀವು ಆಶೀರ್ವಾದವಾಗಿ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ, ನೀವು ಆ ಕಡೆ ಈ ಕಡೆ ಎರಡು ಕಡೆನೂ ಕೈ ಕೊಟ್ಟು ಹೇಳಿ, ನೀವು
ಆಶೀರ್ವಾದವಾಗಿರುವಿರಿ. ನೀವು ಶಾಪಗ್ರಸ್ತರಾಗಿರೋದಿಲ್ಲ, ನೀವು ಶಾಪದಲ್ಲಿ ಇರೋದಿಲ್ಲ. ದೇವರು ಒಂದು ಕಾಲ ಕೂಡ ಇಸ್ರಾಯೇಲನ್ನು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ. ಇಸ್ರಾಯೇಲರು ಆಶೀರ್ವಾದವಾಗಿರಬೇಕೆಂಬುದೇ ದೇವರ ಚಿತ್ತ. ನೀನು ನಾನು ದೇಶಗಳಿಗೆ ಆಶೀರ್ವಾದವಾಗಿರಬೇಕೆಂಬುದೇ ದೇವರ ಚಿತ್ತ. ಹೇಗೆ ದೇವರು ನಮ್ಮನ್ನು ಶಾಪವಾಗಿ ಅನ್ಯ ಜನಗಳ ಮಧ್ಯದಲ್ಲಿ ಹೇಗೆ ನಮ್ಮನ್ನು ಶಾಪವಾಗಿಡ್ತಾನೆ, ದೇವರು ಒಂದು ಕಾಲ ಕೂಡ ಇಡೋದಿಲ್ಲ ರೀ, ಒಂದು ಕಾಲ ಇಡೋದಿಲ್ಲ. ಈ ತಲೆಮಾರು, ಇಲ್ಲಿ ಕೂತಿರುವ ಈ ತಲೆಮಾರು ದೇವರ ಆಶೀರ್ವಾದವಾಗಿರುವುದು. ಈ ತಲೆಮಾರು, ಇಲ್ಲಿರುವ ಹಿರಿಯರು, ಇಲ್ಲಿರುವ ಸಣ್ಣವರು, ಮುಂದಿನ ತಲೆಮಾರುಗಳಿಗೆ ನೀವು ಆಶೀರ್ವಾದಿಸಲ್ಪಟ್ಟವರು. ಕರ್ತನೆ ಹೇಳುತ್ತಾ ಇದ್ದಾನೆ, ನೀವು ಆಶೀರ್ವಾದವಾಗಿರುವಿರಿ, ನೀವು ಆಶೀರ್ವಾದವಾಗಿರುವಿರಿ, ನೀವು ಆಶೀರ್ವಾದವಾಗಿರುವಿರಿ. ನೀವು ಶಾಪದ ಮಾತಾಗಿ ಇರೋದಿಲ್ಲ. ಹೇಳ್ಬೇಕು, ನಿಮ್ಮ ಬಾಯಿಂದ ಬರಬೇಕು. ಇರೋದಿಲ್ಲ, ಇರಬಾರ್ದು, ಇರಬಾರ್ದು. ಪಕ್ಕದಲ್ಲಿರೋರ್ಗ ಕೈ ಕೊಟ್ಟು ಹೇಳಿ, ಇರಬಾರ್ದು. ಹೇಳಿ ಹೇಳಿ ಹೇಳಿ, ಇರಬಾರ್ದು, ಇರಬಾರ್ದು. ಹಾಗೆ ಹೇಳಿ ಅಲ್ಲಿಗೆ ದೇವರು ನಿಲ್ಲಿಸಲಿಲ್ಲ. ನೀವು ಆಶೀರ್ವಾದವಾಗಿರುವಿರಿ, ಭಯಪಡಬೇಡಿರಿ, ನಿಮ್ಮ ಕೈಗಳು ಬಲವಾಗಿರಲಿ. ಸೂಪರ್ 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 ಸೂಪರ್. ಭಯಪಡಬೇಡ್ರಿ, ಯಾರಿಗೂ ಭಯಪಡಬೇಡಿ, ಎಂಥ ಕಷ್ಟಗಳಿಗೂ ಭಯಪಡಬೇಡಿ. ದೇವರು ಹೇಳ್ತಾ ಇದ್ದಾನೆ, ನೀವು ನಾನು ನಿಮ್ಮನ್ನು ರಕ್ಷಿಸುವೆನು, ನೀವು ಆಶೀರ್ವಾದವಾಗಿರುವಿರಿ. ಯಾರಿಗೂ ಭಯಪಡಬೇಡ್ರಿ. ಭಯ ಬಂದ್ರೆ ಸತ್ತೋಗ್ತಿರ್ರಿ. ಭಯ ಬಂದ್ರೆ ಬದುಕಿರೋ ಮನುಷ್ಯ ಸತ್ತೋಗ್ತಾನ್ರಿ. ಈ ಭಯ ಬರೋದೆ ನಮ್ಮನ್ನ ಕೊಲ್ಲೋದಕ್ಕೆ, ನಮ್ಮನ್ನ ಹಾಳು ಮಾಡೋದಕ್ಕೆ, ನಮ್ಮನ್ನ ನಾಶ ಮಾಡೋದಕ್ಕೆ. ಅದಕ್ಕೆ ದೇವರಾತ್ಮನ ಸಭೆಗೆ ಹೇಳ್ತದೆ, ಯಾರಾದರೂ ಭಯ ಪಡ್ತಾ ಇದ್ರೆ ಭಯ ಪಡಬೇಡ್ರಿ. ನಿಮ್ಮ ಕೈಗಳನ್ನ, ನಿಮ್ಮ ಹೃದಯನ, ನಿಮ್ಮ ನಂಬಿಕೆನ ನೀವು ಬಲಗೊಳಿಸಿ. ಈ ವರ್ಷ ನನ್ನ ಆಶೀರ್ವಾದದ ನಿಧಿಯಾಗಿ ಮಾರ್ಪಡುತ್ತೇನೆ. ಬರುವ ದಿವಸಗಳು ನನ್ನ ಆಶೀರ್ವಾದವಾಗಿರುತ್ತೇನೆ. ನನ್ನ ದೇವರು ನನಗೆ ಮಾತು ಕೊಟ್ಟಿದ್ದಾನೆ, ನಾನು ನಿಮ್ಮನ್ನು ರಕ್ಷಿಸುವೆನು, ನೀವು ಆಶೀರ್ವಾದವಾಗಿರುವಿರಿ. ನಾನು ನಿಮ್ಮನ್ನು ರಕ್ಷಿಸುವೆನು, ನೀವು ಆಶೀರ್ವಾದವಾಗಿರುವಿರಿ. ಹೇಳಿ, ಯೇಸು ರಕ್ಷಕನಾಗಿದ್ದಾನೆ, ಯೇಸು ನಮ್ಮನ್ನು ರಕ್ಷಿಸುತ್ತಾನೆ, ನಾವು ಆಶೀರ್ವಾದವಾಗಿರುತ್ತೇವೆ. ನಾವು ಜಾತಿಗಳಿಗೆ, ನಾವು ಜನಾಂಗಗಳಿಗೆ, ನಾವು ದೇಶಗಳಿಗೆ ಆಶೀರ್ವಾದವಾಗಿರುತ್ತೇವೆ. ನಿನ್ನ ಬಾಯಿ ಹೇಳಲಿ, ನಿನ್ನ ಬಾಯಿ ಹೇಳಲಿ, ನಿನ್ನ ಬಾಯಿ ಹೇಳಲಿ, ನನ್ನ ಮಕ್ಕಳು ದೇಶಗಳಿಗೆ ಆಶೀರ್ವಾದ, ನನ್ನ ಕುಟುಂಬ ದೇಶಗಳಿಗೆ ಆಶೀರ್ವಾದ. ಭಯಪಡಬೇಡ್ರಿ. ಭಯ ಬಂದ್ರೆ ಸತ್ತೋಗ್ತೀರಿ. ಭಯ ಸಾಯಿಸ್ಬಿಡುತ್ತೆ. ಎಷ್ಟೋ ಜನ ಸತ್ತೋಗಿದ್ದಾರೆ, ಬದುಕಿ ಸತ್ತೋಗಿದ್ದಾರೆ. ನೀನು ನಾನು ಧೈರ್ಯಗೊಳ್ಳೋದಕ್ಕೆ ಯೇಸು ಇದ್ದಾನೆ, ಯೇಸು ಇದ್ದಾನೆ. ಇನ್ನೊಂದು ಸಾರಿ ಕೂಡ ವಾಕ್ಯನ ಓದಿ, ಇನ್ನೊಂದು ಸಾರಿ ಕೂಡ ಓದಿ ಮುಂದೆ ಹೋಗೋಣ. ಹೆದರಬೇಡ. ನಿಮ್ಮ ಕೈಗಳು, ನಿಮ್ಮ ಕೈಗಳು, ಸಭೆ ಮಾತಾಡಲಿ, ನಿಮ್ಮ ಕೈಗಳು ಬಲಗೊಳ್ಳಲಿ, ಭಯಪಡಬೇಡಿರಿ. ಮತ್ತೊಂದು ಬೈಬಲ್ ಹೀಗಿದೆ, ನಿಮ್ಮ ಕೈಗಳು ಬಲವಾಗಿರಲಿ. ಬಲಪಡಿಸ್ಕೊಳ್ಳೋದು ದೇವ್ರ ಸನ್ನಿಧಾನದಲ್ಲಿ ಹೋಗಿ ಹೋಗಿ ಕೂತ್ಕೊಂಡು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದು ಬಿಟ್ಟು ದೇವ್ರ ವಾಗ್ದಾನಗಳನ್ನ ಹಿಡ್ಕೊಂಡು, ದೇವ್ರ ವಾಕ್ಯಗಳನ್ನ ಹಿಡ್ಕೊಂಡು, ನಾನು ದೇಶಗಳಿಗೆ ಆಶೀರ್ವಾದ, ನಾನು ಜನಾಂಗಗಳಿಗೆ ಆಶೀರ್ವಾದ, ನಾನು ದರಿದ್ರನಾಗಿರೋದಿಲ್ಲ, ನಾನು ಕೀಳಾಗಿರೋದಿಲ್ಲ, ನಾನು ಮೇಲಾಗಿರುತ್ತೇನೆ, ನಾನು ಬಾಲವಾಗಿರೋದಿಲ್ಲ, ನಾನು ತಲೆಯಾಗಿರುತ್ತೇನೆ. ನನ್ನ ದೇವರು ದೊಡ್ಡವನು. ನನ್ನ ದೇವರು ದೊಡ್ಡ ಕಾರ್ಯಗಳು ನನ್ನ ಕುಟುಂಬದಲ್ಲಿ, ನನ್ನ ವ್ಯಾಪಾರದಲ್ಲಿ, ನನ್ನ ಕೆಲಸಗಳಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ ಕರ್ತನು ಮಾಡುತ್ತಾನೆ. ನನ್ನ ದೇವರು ದೊಡ್ಡವನು. ನನ್ನ ದೇವರು ರಕ್ಷಕನು. ರಕ್ಷಿಸುತ್ತಾನೆ, ಕಾಪಾಡುತ್ತಾನೆ, ಬಿಡಿಸುತ್ತಾನೆ, ಆಶೀರ್ವದಿಸುತ್ತಾನೆ, ಸಹಾಯ ಮಾಡುತ್ತಾನೆ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಹೇಳುವಾಗಲೇ ಆಶೀರ್ವಾದಗಳು, ಆಶೀರ್ವಾದಗಳು ನಿಮ್ಮ ಮೇಲೆ ಬರೋದಕ್ಕೆ ಆರಂಭ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಇವತ್ತು ಹೆಂಗಪ್ಪ ಅಂತ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು, ಬರೀ ಕಷ್ಟಗಳನ್ನೇ ಮಾತಾಡಿಕೊಂಡು, ಬರೀ ಬಾಧೆಗಳನ್ನೇ ಮಾತಾಡ್ಕೊಂಡಿದ್ರೆ ಇರೋ ಆಶೀರ್ವಾದಗಳು ಕೂಡ ತಡೆ ಆಗ್ಬಿಡುತ್ತೆ. ಹಾಗೆ ನಿಮ್ಮನ್ನು ಬಲಪಡಿಸು. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮ ಕೈಗಳನ್ನು ಬಲಪಡಿಸಿ. ಹೇಳಿ, ಈ ಕೈ ಸಾಲ ತಗೊಳ್ಳೋದಿಲ್ಲ, ಈ ಕೈ ಸಾಲ ಕೊಡುತ್ತೆ. ಹೇಳಯ್ಯ, ಹೇಳಯ್ಯ, ನಿನ್ನ ಬಾಯಿ ಏನು ಹೇಳುತ್ತೋ, ನಿನ್ನ ಬಾಯಿ ಏನು ಹೇಳುತ್ತೋ ಅದು ನಡೆಯುತ್ತೆ. ನಾನು ಅದಕ್ಕೆ ಒಂದು ಸಂದೇಶ ಎತ್ತಿಟ್ಕೊಂಡಿದ್ದೀನಿ. ಕೀರ್ತನೆ 39 ಮನೇಲಿ ಹೋಗಿ ಓದ್ಕೊಳ್ಳಿ. ಈ ಬಾಯಿ ಮಾತಿದೆಯಲ್ಲ,
ಒಳ್ಳೇದು ಮಾತಾಡಿದ್ರೆ, ನಂಬಿಕೆನ ಮಾತಾಡಿದ್ರೆ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ಕೆಟ್ಟದನ್ನೇ ಮಾತಾಡಿದ್ರೆ ಕೆಟ್ಟದ್ದೇ ನಡೆಯೋದು. ಒಂದೆರಡು ಉದಾಹರಣೆಗಳು ಹೇಳ್ತೀನಿ. ಒಂದು ವಿಡಿಯೋ, ಒಂದು ಕ್ಲಿಪ್ ನೋಡಿದೆ. ಆ ವಿಡಿಯೋಲಿ ಬೇರೆ ಒಬ್ಬರು ಕೊಡ್ತಾರೆ. ಒಂದು ಒಳ್ಳೆ ಗಂಡ ಹೆಂಡತಿನ ಗಂಡ ಅಷ್ಟೇ ಪ್ರೀತಿ ಮಾಡ್ತಾನೆ, ಇಬ್ಬರು ಒಬ್ರನ್ನೊಬ್ಬರನ್ನ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಆದರೆ ಇವ್ರಿಗೆ ಮಕ್ಕಳಿಲ್ಲ. ತುಂಬ ವರ್ಷ ಆಗ್ಬಿಟ್ಟಿದೆ. ಇವಾಗ ಹೆಂಡತಿ ಏನು ಮಾಡ್ತಾ ಇದ್ದಾಳೆ, ಸಾರ ಹೇಳ್ತಾಳೆ, ಅಯ್ಯ ಡಾಕ್ಟ್ರುಗಳು ಹೇಳ್ಬಿಟ್ರು ಮಕ್ಕಳಾಗಲ್ಲ, ನೀನು ಹಿಂಗಿರೋದು ಒಳ್ಳೇದಲ್ಲ, ಇನ್ನೊಂದು ಮದುವೆ ಮಾಡ್ಕೊ. ಇವನಿಗೆ ಹೆಂಡತಿ ಮೇಲೆ ತುಂಬ ಪ್ರೀತಿ. ಇವಳು ಹೇಳ್ದಾಗೆಲ್ಲ ಇವನು ನಿರಾಕರಿಸ್ಕೊಂಡೇ ಬರ್ತಾನೆ. ಇಲ್ಲ ಇಲ್ಲ ಇಲ್ಲ. ಇವಳು ಜಾಸ್ತಿ ಬಲವಂತ ಮಾಡಿದಾಗ ಒಂದು ದಿವಸ ಹೆಂಡತಿನ ನೋಡಿ, ನೀನು ಬದುಕಿರುವಾಗ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ ಅಂತೆ. ಅವತ್ತು ರಾತ್ರಿನೇ ಇವಳು ಸತ್ತೋದು. ಮಾತು ನಿನ್ನ ಬಾಯಿಂದ ಏನು ಬಂತು? ನೀನು ಬದುಕಿರುವಾಗ ಇನ್ನೊಂದು ಮದುವೆ ಅಂದರೆ ನೀನು ಸತ್ತರೆ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ. ಮತ್ತು ರಾತ್ರಿನೇ ಔಟು. ಅದಕ್ಕೆ ದೇವ್ರ ಮಕ್ಕಳು ದುಡುಕಿ ಮಾತಾಡಬೇಡಿ, ತಪ್ಪಾಗಿ ಮಾತಾಡಬೇಡಿ. ಮಾತಾಡಿದ್ರೆ ನಂಬಿಕೆ ಮಾತುಗಳನ್ನ ಮಾತಾಡಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಳಿ, ಅದು ನಿಮಗೆ ಆಶೀರ್ವಾದ. ಮಾತುಗಳನ್ನ ನೀವು ಮಾತಾಡಬೇಡಿ, ಶಾಪದ ಮಾತುಗಳನ್ನ ನೀವು ಮಾತಾಡಬೇಡಿ. ಮಾತಾಡೋದಕ್ಕೆ ಸತ್ಯವೇದದಲ್ಲಿ 1000 ಗಟ್ಟಲೆ ಆಶೀರ್ವಾದಗಳಿದೆ. ಆಶೀರ್ವಾದಗಳನ್ನ ಮಾತಾಡಿ. ಹೆಂಡತಿ ಗಂಡನ್ನ ಆಶೀರ್ವದಿಸಿ, ಗಂಡ ಹೆಂಡತಿನ ಆಶೀರ್ವದಿಸಿ, ತಂದೆ ತಾಯಿಗಳು ಮಕ್ಕಳನ್ನ ಆಶೀರ್ವದಿಸಿ, ಮಕ್ಕಳು ತಂದೆ ತಾಯಿಗಳನ್ನ ಆಶೀರ್ವದಿಸಿ, ಸಭೆಗೆ ಬರೋರನ್ನ ಆಶೀರ್ವದಿಸಿ. ನೀನು ಆಶೀರ್ವಾದದ ನಿಧಿಯಾಗಿರುವೆ. ಯಾರು ಲೂಸ್ ಟಾಕ್ ಮಾತಾಡಬೇಡಿ, ಸುಮ್ಮನೆ ನೆಗೆಟಿವ್ ಮಾತುಗಳು ಮಾತಾಡಬೇಡಿ. ನಾನು ಹುಟ್ಟಿದ್ದಕ್ಕಿಂತ ನಾನು ಹುಟ್ಟಬಾರ್ದಾಗಿತ್ತು, ಸತ್ತೋಗ್ತೀಯ ನೀನು, ಸತ್ತವನಾಗಿನೇ ಇರ್ತೀಯ ನೀನು. ಹೇಳು, ನಾನು ಹುಟ್ಟಿದ್ದಕ್ಕೊಂದು ಅರ್ಥ ಇದೆ. ದೇವರ ದೇಶದಲ್ಲಿ ನಾನು ಇಟ್ಟಿರೋದಕ್ಕೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ನನ್ನ ಮೂಲಕ ನೆರವೇರುತ್ತೆ. ನಾನು ಈ ದೇಶಕ್ಕೆ ಆಶೀರ್ವಾದ. ಕಟ್ಕೊಂಡವ್ರನ್ನ ಆಶೀರ್ವದಿಸಿ, ಎತ್ತವ್ರನ್ನ ಆಶೀರ್ವದಿಸಿ. ನೀವು ಶಾಪದ ಮಾತಾಗಿರಬೇಡಿ. ಬೇರೆಯವರು ನಿಮ್ಮನ್ನ ಶಾಪದ ಮಾತಾಗಿ ನಿಮ್ಮನ್ನ ಶಪಿಸಿದ್ರೆ ದೇವರು ಹೇಳ್ತಾನೆ, ನೀವು ಆಶೀರ್ವಾದವಾಗಿರುವಿರಿ.